ಕೃಷ್ಣ ಅಂದರೆ ಯಾರು? ಕೃಷ್ಣ ಅಂದರೆ ಮುದ್ದು, ಕೃಷ್ಣ ಅಂದರೆ ಪ್ರೀತಿ, ಕೃಷ್ಣ ಅಂದರೆ ಸೌಂದರ್ಯ, ಕೃಷ್ಣ ಅಂದರೆ ಖುಷಿ. ಇಂಥ ಕೃಷ್ಣ ನಡೆದುಕೊಂಡು ಬಂದಿದ್ದಾನೆ ವಿದುರನ ಮನೆಗೆ. ಹೇಗೆ ಬಂದ? ಆ ಬಿಸಿಲಿನಲ್ಲಿ ಬಂದ. ಅವನು ಬಂದಿರುವಾಗ ಆ ದಣಿವು ಅವನ ಮುಖದ ಮೇಲೆ ಕಾಣ್ತಾ ಇದೆ. ಇಂಥ ಸುಂದರವಾದ ಕೃಷ್ಣನ ಮುಖದ ಮೇಲೆ ಆ ಬೆವರು ಹನಿಗಳಿದ್ದರೆ ಹೇಗಿರುತ್ತೆ? ಆ ಬೆವರು ಹನಿಗಳಿದ್ದರೂ ಕೂಡ ಕೃಷ್ಣ ಚಂದಾನೆ. ಆ ಕಿರು ಬೆವರಿನ ಹನಿಗಳು ಆ ರಥದ ಕುದುರೆಯ ಗೊರಸಿನಿಂದ ಮಾರ್ಗದಲ್ಲಿ ಮೇಲೆದ್ದ ಕೆಂದೂಳು, ಅಂದರೆ ಕೆಂಪಗಿನ ಧೂಳು ಅವನ ಒಂದು ಮುಡಿಯ ಮೇಲೆಲ್ಲ ಇದ್ದಂತೆ. ಅಂದರೆ ನೋಡಿ, ಕವಿ ಎಷ್ಟು ಸುಂದರವಾಗಿ ಇದನ್ನು ಹೇಳ್ತಿದ್ದಾನೆ ಅಂತಂದರೆ, ಆ ಮೀಸೆಯ ತುದಿಯಲ್ಲಿ ಕೆಂಪು ಧೂಳಿನ ಕಣಗಳು. ಇದನ್ನು ನಾವೇ ಇಮ್ಯಾಜಿನ್ ಮಾಡ್ಕೊಳ್ಬೋದು ಹೇಗೆ ಕೃಷ್ಣ ಕಾಣ್ತಿದ್ದ ಅಂತ. ಅಂದರೆ ಕೃಷ್ಣನ ರೂಪ ಹೇಗಿತ್ತಂದರೆ, ಅದು ನಮ್ಗೆ ಸಹಜವಾಗಿ ಕೃಷ್ಣ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬಂದ್ಬಿಡ್ತಾರೆ ಕೃಷ್ಣ. ಮಧುರವಾದ ನಗು, ನಗು ಇಲ್ಲದ ಕೃಷ್ಣನ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ವಂಶಿವಾದನ ಮಾಡುವ ಲೋಲ ದೃಷ್ಟಿ, ಯಾವಾಗಲೂ ಕೊಡಲು. ಕೃಷ್ಣನ ಮಾತೆ ಕಿವಿಗೆ ಇಂಪು, ನೀಲ ಬೇಗದಂತೆ ಶ್ಯಾಮವರ್ಣ, ಕಪ್ಪಗಿದ್ರು ಸುಂದರನೇ. ಇಂತಹ ಕೃಷ್ಣ ಆ ಬಿಸಿಲಿನಲ್ಲಿ ನಡ್ಕೊಂಡು ಬಂದಿದ್ದಾನೆ ವಿದುರನ ಮನೆಗೆ. ಕೃಷ್ಣನ ಸೌಂದರ್ಯ ಕೇವಲ ದೇಹದ ಸೌಂದರ್ಯವಲ್ಲ, ಅದು ಆತ್ಮದ ಪ್ರಕಾಶ. ಅವನ ದರ್ಶನದಿಂದಲೇ ಭಕ್ತರು ಮೋಹಿತರಾಗಿ ಭಗವಂತನಲ್ಲಿ ಲೀನರಾಗ್ಬಿಡ್ತಾರಂತೆ. ಅಂದರೆ ಅಂತಹ ಕೃಷ್ಣ, ಅವನನ್ನು ನೋಡಿದ ತಕ್ಷಣವೇ ಒಂದು ರೀತಿಯಲ್ಲಿ ನಮಗೆ ಅವನನ್ನೇ ನಾವು ಅಂತರ್ಗತ ಆಗ್ಬಿಡ್ತೀವೇನೋ ಅನ್ನೋಂತಹ ಕೃಷ್ಣನ ಸೌಂದರ್ಯ ಅದು. ಇಂಥ ಬಿರು ಬಿಸಿಲಲ್ಲಿ ಬಂದಂತಹ ಕೃಷ್ಣ ಆ ಬಿಸಿಲಿನ ಜಳಕ್ಕೆ ಅವನು ಧರಿಸಿದ್ದು ಯಾವಾಗಲೂ ಕೃಷ್ಣನ ಕೊರಳಲ್ಲಿ ತುಳಸಿ ಮಾಲೆ. ಆ ತುಳಸಿ ಮಾಲೆಯೂ ಕೂಡ ಬಾಡಿ ಹೋಗಿದೆ ಅಂತೆ. ಇಂತಹ ದೇವಾದಿ ದೇವನಾದ ಶ್ರೀಕೃಷ್ಣನ ದಿವ್ಯ ರೂಪವನ್ನ ವಿದುರ ನೋಡ್ತಾನೆ. ವಿದುರ ನೋಡಿ ಮುಂದೆ ಪುಳಕ ಜಲದಲ್ಲಿ ನನೆದು ನಾರಾಯಣನ ಪದದ ಋಷನದ ಹರುಷಾರಣ್ಯದಲ್ಲಿ ಮನ ಹೊಲಬು ದಬ್ಬಿದನು. ನೆನೆ ವಸನ
ಅವನಿಗೆ ಬೆವರು ಹನಿಗಳಿಂದ ಅವನು ಪೂರ್ತಿ ಸಂಪೂರ್ಣವಾಗಿ ನೆನ್ಪು ಹೋಗ್ಬಿಟ್ಟಿದ್ದಾನೆ.